ಪ್ರತಿ ಋತುವಿನಲ್ಲಿ ಸಿಗುವ ಬದನೆಕಾಯಿ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಪ್ರಯೋಜನಕಾರಿಯಲ್ಲ, ರುಚಿಯ ದೃಷ್ಟಿಯಿಂದಲೂ ಬಹಳ ಜನಪ್ರಿಯ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಜನರು ಇದನ್ನ ಬಹಳ ಇಷ್ಟಪಟ್ಟು ತಯಾರಿಸುತ್ತಾರೆ ಮತ್ತು ತಿನ್ನುತ್ತಾರೆ. ವಾಸ್ತವವಾಗಿ ಬದನೆಯಲ್ಲಿ ಇತರ ತರಕಾರಿಗಳಲ್ಲಿ ಕಂಡುಬರದ ಅನೇಕ ಪೋಷಕಾಂಶಗಳು ಇವೆ. ಅಲ್ಲದೆ ಬದನೆಕಾಯಿಯಲ್ಲಿ ಹೆಚ್ಚಿನ ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿಗಳಿವೆ. ಇನ್ನು ಬದನೆಕಾಯಿಯಿಂದ ವಿವಿಧ ರೆಸಿಪಿಗಳನ್ನು ಮಾಡಿ ಸವಿಯಬಹುದು. ಇದರ ಸೇವನೆಯು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡುತ್ತದೆ ಮತ್ತು ತೂಕ ಹೆಚ್ಚಳಕ್ಕೆ ಕಾರಣವಾಗುವುದಿಲ್ಲ. ಇದರಿಂದ ಹೃದ್ರೋಗದ ಅಪಾಯವು ಕಡಿಮೆಯಾಗುತ್ತದೆ. ಆದರೆ ತಿನ್ನುವ ಮುನ್ನ ಬದನೆಕಾಯಿಯನ್ನ ಯಾರು ತಿನ್ನಬಾರದು ಎನ್ನುವ ಬಗ್ಗೆ ಗಮನ ಹರಿಸಬೇಕು. ಒಂದು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬದನೆ ಸೇವಿಸುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಹಾನಿ ಉಂಟಾಗಬಹುದು. ಆದ್ರಿಂದ ಯಾವ ಆರೋಗ್ಯಕರ ಸ್ಥಿತಿಯಲ್ಲಿ ಬದನೆಕಾಯಿಯನ್ನ ತಿನ್ನಬಾರದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಯಾವುದೇ ರೀತಿಯ ಅಲರ್ಜಿಯಿಂದ ಬಳಲುತ್ತಿದ್ದರೆ ಬದನೆಕಾಯಿ ತಿನ್ನುವುದನ್ನ ತಪ್ಪಿಸಿ. ಅಲರ್ಜಿಯ ಹೊರತಾಗಿಯೂ ನೀವು ಅದನ್ನ ಸೇವಿಸಿದರೆ ಅದು ಸಮಸ್ಯೆಯನ್ನ ಪ್ರಚೋದಿಸಬಹುದು ಮತ್ತು ಉಲ್ಬಣಗೊಳಿಸಬಹುದು. ಇದು ಬೇಗನೆ ಕಡಿಮೆಯಾಗುವುದಿಲ್ಲ. ಹಾಗಾಗಿ ಈ ಸಮಸ್ಯೆ ಇರುವವರು ಬದನೆಕಾಯಿಯನ್ನ ಸೇವಿಸಬಾರದು. ಇನ್ನು ಎರಡನೇದಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ರೆ ಮತ್ತು ಖಿನ್ನತೆಯ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ರೆ ಬದನೆಕಾಯಿ ತಿನ್ನುವುದನ್ನು ತಪ್ಪಿಸಬೇಕು. ಈ ಔಷಧಿಗಳ ಜೊತೆ ಬದನೆಕಾಯಿ ತಿಂದರೆ ಔಷಧಿಗಳ ಪರಿಣಾಮ ಕೆಟ್ಟದಾಗಬಹುದು ಮತ್ತು ಪರಿಣಾಮ ಕೂಡ ಕಡಿಮೆಯಾಗಬಹುದು. ಮೂರನೇದಾಗಿ ಕಣ್ಣುಗಳಲ್ಲಿ ಕಿರಿಕಿರಿ ಇದ್ರೆ ಮತ್ತು ಒಂದು ರೀತಿಯ ಅಸ್ವಸ್ಥತೆ ಇದ್ದರೆ ಬದನೆಕಾಯಿಯನ್ನ ತಿನ್ಬೇಡಿ. ಇದು ಯಾವುದೇ ಕಣ್ಣಿನ ಅಸ್ವಸ್ಥತೆಯನ್ನ ಪ್ರಚೋದಿಸುವ ಮತ್ತು ಸಮಸ್ಯೆಯನ್ನ ಉಲ್ಬಣಗೊಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಾಲ್ಕನೇದಾಗಿ ಆಹಾರದಲ್ಲಿನ ಬದಲಾವಣೆಯಿಂದಾಗಿ ಮೂಲವ್ಯಾಧಿ ಸಮಸ್ಯೆ ಕಾಡುತ್ತದೆ. ಒಬ್ಬ ವ್ಯಕ್ತಿಯು ಮೂಲವ್ಯಾಧಿಯಿಂದ ಬಳಲುತ್ತಿದ್ದರೆ ಬದನೆ ಸೇವನೆಯನ್ನ ತಪ್ಪಿಸುವುದು ಮುಖ್ಯ. ಇಲ್ಲದಿದ್ದರೆ ತೊಂದರೆ ಮತ್ತಷ್ಟು ಹೆಚ್ಚಾಗಬಹುದು. ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾದರೆ ಮತ್ತೆ ಚಿಕಿತ್ಸೆ ಮಾಡಬೇಕಾಗಿ ಬರುತ್ತದೆ. ಹೀಗಾಗಿ ಇಂತಹವರು ಕೂಡ ಬದನೆಕಾಯಿಯನ್ನ ತಿನ್ನಬಾರದು. ಐದನೇದಾಗಿ ನೀವು ಅಪೆಂಡಿಸೈಟಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಬದನೆಕಾಯಿ ಸೇವನೆಯನ್ನ ನಿಷೇಧಿಸಬೇಕು. ಬದನೆಕಾಯಿಯಲ್ಲಿ ಆಕ್ಸಲೇಟ್ ಇದೆ. ಇದು ಮೂತ್ರಪಿಂಡಗಳಿಗೆ ಹಾನಿಕಾರಕ. ಇದರಿಂದ ಕಿಡ್ನಿ ಸಮಸ್ಯೆ ಉಂಟಾಗಬಹುದು. ಇದು ಆರೋಗ್ಯಕ್ಕೆ ಹಾನಿಕಾರಕ. ಆರನೇದಾಗಿ ದೇಹವು ರಕ್ತಹೀನತೆಯಿಂದ ಕೂಡಿದೆ ಎಂದಾಗಿದ್ದರೆ, ಅನಿಮಿಯಾ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಬದನೆಕಾಯಿಯನ್ನ ಸೇವಿಸಬಾರದು. ರಕ್ತಹೀನತೆ ಇರುವ ವ್ಯಕ್ತಿ ಇದನ್ನ ತಿಂದರೆ ಸಮಸ್ಯೆ ಉಂಟಾಗಬಹುದು. ಇದು ಪ್ರಾಣಕ್ಕೆ ಕೂಡ ಅಪಾಯ. ಹಾಗಾಗಿ ಇಂತಹವರು ಕೂಡ ಬದನೆಕಾಯಿಯಿಂದ ದೂರ ಇರಬೇಕು. ಏಳನೇದಾಗಿ ಗರ್ಭಿಣಿ ಮಹಿಳೆಯರು ಆರೋಗ್ಯದ ಬಗ್ಗೆ ಮುಖ್ಯವಾದ ತಾವು ಸೇವನೆ ಮಾಡುವ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಗರ್ಭಿಣಿಯರು ಬದನೆಕಾಯಿಯನ್ನ ಸೇವಿಸಬಾರದು. ಗರ್ಭಾವಸ್ಥೆಯಲ್ಲಿ ಸೇವಿಸಿದರೆ ಬೆಳೆಯುತ್ತಿರುವ ಭ್ರೂಣಕ್ಕೆ ಹಾನಿಯಾಗಬಹುದು. ಹಾಗಾಗಿ ಗರ್ಭಿಣಿಯರು ಕೂಡ ಬದನೆಕಾಯಿಯನ್ನ ಸೇವಿಸಬಾರದು. ಆಧುನಿಕ ಯುಗದಲ್ಲಿ ದೇಹದ ತೂಕವು ಸಮತೋಲನಗೊಂಡು ಬೊಜ್ಜು ಆವರಿಸಿಕೊಂಡಿರುವುದು ಸಾಮಾನ್ಯ ಸಂಗತಿಯಾಗಿದೆ. ಬೊಜ್ಜು ಏರಿಕೆಯಾಗಲು ಅನಾರೋಗ್ಯಕಾರಿ ಆಹಾರ ಕ್ರಮ, ವ್ಯಾಯಾಮವಿಲ್ಲದ ಜೀವನ ಹಾಗೂ ಇತರ ಕೆಲವು ಅನಾರೋಗ್ಯಗಳು ಕೂಡ ಕಾರಣವಾಗಿರಬಹುದು. ಕೆಲವರಿಗೆ ಬೊಜ್ಜು ಬಂದರೆ ಅದನ್ನು ಇಳಿಸಲು ತುಂಬಾ ಶ್ರಮ ವಹಿಸಬೇಕಾಗುತ್ತದೆ. ಬೊಜ್ಜಿನಿಂದಾಗಿ ಅಧಿಕ ರಕ್ತದೊತ್ತಡ, ಮಧುಮೇಹ ಇತ್ಯಾದಿ ಸಮಸ್ಯೆಗಳು ಕೂಡ ಕಾಡುವುದು. ಹೀಗಾಗಿ ಬೊಜ್ಜು ದೇಹವಿರುವವರು ದೇಹದ ತೂಕ ಇಳಿಸಲು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡುವುದು ಅತಿ ಅಗತ್ಯ. ಇದಕ್ಕಾಗಿ ಕೆಲವೊಂದು ಆಹಾರಗಳನ್ನು ತ್ಯಜಿಸಿ ಸಮತೋಲಿತ ಆಹಾರ ಸೇವನೆ ಮಾಡಬೇಕು. ಹೆಚ್ಚಾಗಿ ಸಸ್ಯಾಹಾರವು ತೂಕ ಇಳಿಸುವವರಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಕೆಲವು ತರಕಾರಿಗಳ ಸೇವನೆ ತೂಕ ಇಳಿಸಲು ಸಹಕಾರಿಯಾಗಿವೆ. ಇದರಲ್ಲಿ ಹಸಿರು ಬೀನ್ಸ್ ಕೂಡ ಒಂದಾಗಿದ್ದು, ಇದನ್ನು ಬೊಜ್ಜು ಇಳಿಸುವವರು ತಮ್ಮ ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು ಮತ್ತು ಇದರಿಂದ ಇತರ ಕೆಲವು ಲಾಭಗಳು ಆರೋಗ್ಯಕ್ಕೆ ಸಿಗುತ್ತವೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ದೇಹದಲ್ಲಿನ ಕೊಬ್ಬು ಮತ್ತು ಅತಿಯಾದ ತೂಕ ಕಡಿಮೆ ಮಾಡಲು ಬೀನ್ಸ್ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದರಲ್ಲಿ ಅಧಿಕ ಮಟ್ಟದ ನಾರಿನಂಶವಿದ್ದು ಇದು ದೀರ್ಘಕಾಲ ಹೊಟ್ಟೆ ತುಂಬಿದಂತೆ ಮಾಡುತ್ತದೆ.
ನಾರಿನಾಂಶವು ಅಧಿಕವಾಗಿರುವ ಆಹಾರ ಜಿಗಿಯಲು ಹೆಚ್ಚು ಸಮಯ ಬೇಕಾಗುವುದು. ಇದರಿಂದಾಗಿ ಜೊಲ್ಲು ಗ್ಯಾಸ್ಟ್ರಿಕ್ ರಸವು ಸ್ರವಿಸುವುದು. ಇದರಿಂದ ಹೊಟ್ಟೆಗೆ ತೃಪ್ತಿಯ ಭಾವನೆ ಆಗುತ್ತದೆ. ಬೀನ್ಸ್ ತುಂಬಾ ಕಡಿಮೆ ಕ್ಯಾಲೋರಿ ಹೊಂದಿರುವ ತರಕಾರಿಯಾಗಿದ್ದು ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಇರುವಂತಹ ನಾರಿನಾಂಶವು ಕರುಳಿನ ಕ್ರಿಯೆಯನ್ನ ಸರಾಗವಾಗಿಸುವುದು ಮತ್ತು ಮಲಬದ್ಧತೆಯಿಂದ ಪರಿಹಾರ ನೀಡುತ್ತದೆ. ಅಷ್ಟೇ ಅಲ್ಲದೆ ಆಹಾರದಲ್ಲಿ ಸಿಲಿಕಾನ್, ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಕೆ ಕೊರತೆಯಿಂದಾಗಿ ಮೂಳೆಗಳ ಬಲ ಮತ್ತು ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವುದು. ಬೀನ್ಸ್ ನಲ್ಲಿ ಇರುವ ವಿಟಮಿನ್ ಕೆ, ಕ್ಯಾಲ್ಸಿಯಂ ಮತ್ತು ಸಿಲಿಕಾನ್ ಅಂಶವು ಮೂಳೆಯ ಸಾಂದ್ರತೆಯನ್ನ ಸುಧಾರಣೆ ಮಾಡುತ್ತದೆ. ಮಾತ್ರವಲ್ಲದೆ ಮೂಳೆ ಹಾಗೂ ಹಲ್ಲುಗಳ ಆರೋಗ್ಯವನ್ನ ಕೂಡ ವೃದ್ಧಿಸುವುದು. ಬೀನ್ಸ್ ನಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶವು ದೇಹವನ್ನ ಅಸ್ಥಿರಂಧ್ರತೆಯಿಂದ ಕಾಪಾಡುವುದು. ಮಾತ್ರವಲ್ಲದೆ ಇದು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ಇನ್ನು ಆಂಟಿ ಆಕ್ಸಿಡೆಂಟ್ ತುಂಬಾ ಲಾಭಕಾರಿ ಅಂಶ ಮತ್ತು ಇದು ಫ್ರೀ ರ್ಯಾಡಿಕಲ್ ಅನ್ನ ದೂರ ಮಾಡುವುದು. ಹಲವಾರು ಅನಾರೋಗ್ಯ ಸಮಸ್ಯೆಗಳಿಂದ ಇದು ಕಾಪಾಡುವುದು. ಹಸಿರು ಬೀನ್ಸ್ ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡುತ್ತದೆ. ಅಲ್ಲದೆ ಇದರಿಂದ ದೇಹವು ನಾನಾ ರೀತಿಯ ಅನಾರೋಗ್ಯದಿಂದ ದೂರವಿರುವುದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೇವನಾಯ್ಡ್ ಪ್ರಮಾಣವು ಉತ್ತಮವಾಗಿರುವ ಕಾರಣದಿಂದ ಇದು ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನ ದೂರ ಮಾಡುತ್ತದೆ. ಇನ್ನು ಫ್ಲೇವನಾಯ್ಡ್ ಅಂಶವು ಹೃದಯಕ್ಕೆ ರಕ್ಷಣೆ ನೀಡುವುದು ಮತ್ತು ಅಪಧಮನಿ ಆರೋಗ್ಯವನ್ನ ಕಾಪಾಡುವುದು. ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಉರಿಯೂತ ಶಮನಕಾರಿ ಗುಣವನ್ನ ಹೊಂದಿದೆ. ಫ್ರೀ ರ್ಯಾಡಿಕಲ್ ಮತ್ತು ವಿಷಕಾರಿ ಅಂಶವನ್ನ ಹೊರಗೆ ಹಾಕುವ ಕಾರಣ ಗ್ರೀನ್ ಬೀನ್ಸ್ ತುಂಬಾ ಪರಿಣಾಮಕಾರಿಯಾಗಿ ಅನಾರೋಗ್ಯವನ್ನ ದೂರವಿಡುವುದು. ಇನ್ನು ನಾರಿನಾಂಶವು ಅಧಿಕವಾಗಿರುವ ಆಹಾರ ಸೇವನೆ ಮಾಡಿದರೆ ಅದರಿಂದ ಗ್ಲೂಕೋಸ್ ಮಟ್ಟವು ನಿಯಂತ್ರಣ ಆಗುವುದು ಮತ್ತು ಇದರಿಂದ ಮಧುಮೇಹಿಗಳಿಗೆ ಇದು ಪರಿಣಾಮಕಾರಿಯಾಗಿದೆ. ಹಸಿರು ಬೀನ್ಸ್ ನಲ್ಲಿ ಇರುವಂತಹ ಆಹಾರ ನಾರಿನಾಂಶವು ಮಧುಮೇಹದ ಲಕ್ಷಣಗಳನ್ನು ತಡೆಯಲು ಸಹಕಾರಿ. ಗ್ರೀನ್ ಬೀನ್ಸ್ ಅನ್ನ ನಿಯಮಿತವಾಗಿ ಸೇವನೆ ಮಾಡಿದ ವೇಳೆ ರಕ್ತದಲ್ಲಿನ ಸಕ್ಕರೆ ಮಟ್ಟ, ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವು ಗಣನೀಯವಾಗಿ ಕಡಿಮೆಯಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.